ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪುಷ್ಯ ಬಹುಳ ಸೃಷ್ಟಿಯಾಗಿರ್ತಕ್ಕಂಥದ್ದು. ಶುಕ್ರವಾರ 9/1/2026 ವಾರ ಬಂದು ಶುಕ್ರವಾರ, ತಿಥಿ ಬಂದು ಸೃಷ್ಟಿ, ಹಗಲು 10 ಗಂಟೆ 16 ನಿಮಿಷದವರೆಗೂ. ನಕ್ಷತ್ರ ಬಂದು ಉತ್ತರ ಫಲ್ಗುಣಿ, ಸಾಯಂಕಾಲ 5 ಗಂಟೆವರೆಗೂ ಇರ್ತದೆ. ಯೋಗ ಬಂದು ಶೋಭನ ಇರ್ತಕ್ಕಂಥದ್ದು, ಕರ್ಣ ಬಂದು ವಣಿಜ ಇರ್ತಕ್ಕಂಥದ್ದು. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ, ಆರೋಗ್ಯದಲ್ಲಿ ಒಳ್ಳೆಯ ಇರತಕ್ಕಂಥದ್ದು, ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಲಾಭ ಇರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು. ಈ ದಿನ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ಶಕ್ತಿ ದೇವತೆಗಳ ದೇವಾಲಯಕ್ಕೆ ಭೇಟಿ ಕೊಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಳ, ನಿರುದ್ಯೋಗಿಗಳಿಗೆ ಶುಭ ಸುದ್ದಿ, ನೂತನ ಹೂಡಿಕೆಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತದೆ. ಸಗಟು ವ್ಯಾಪಾರಗಳಿಗೆ ಹೋಲ್ಸೇಲ್ ಡೀಲರ್ಸ್ಗೆಲ್ಲನೂ ಒಳ್ಳೆಯ ಲಾಭಕರವಾದ ವ್ಯಾಪಾರ ಆಗುತ್ತದೆ. ನೀವು ಲಕ್ಷ್ಮೀ ಜನಾರ್ದನನ್ನು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಮಂದ ಪ್ರಗತಿ, ಎಲ್ಲ ಸ್ಲೋ ಇರ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟೇ ಸ್ಲೋ ಇರ್ತದೆ ಇವತ್ತು. ಈ ನೀರಾವರಿ ಮೂಲದ ರೈತರಿಗೆ ಕಾರ್ಯವಿಘ್ನ, ಭತ್ತ ಕಬ್ಬು ಬೆಳೀತಕ್ಕಂಥವ್ರಿಗೆ ಯಾವುದೋ ರೀತಿ ವಿಘ್ನ ಆಗ್ತದೆ ಇವತ್ತು, ಕಾರ್ಯವಿಘ್ನ ಆಗ್ತಕ್ಕಂಥದ್ದು. ಸ್ವಉದ್ಯೋಗಿಗಳಿಗೆ ಶುಭಕರವಾದ ದಿನ. ಕಾಫಿ ಟೀ ಫಾರ್ಮರ್ಸ್ಗೆ ಬಹಳ ಒಳ್ಳೆಯ ದಿನ. ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಯೋಜಿತ ಕಾರ್ಯಗಳಲ್ಲಿ ಯಶಸ್ಸು, ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ಸುದ್ದಿ, ಹೈನುಗಾರಿಕೆ ತೋಟಗಾರಿಕೆ ನಡೆಸ್ತಕ್ಕಂತಹ ರೈತರಿಗೆ ಶುಭಕರವಾದ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಇಷ್ಟ ಬಂಧುಗಳಿಗೆ ಒಳ್ಳೆಯದಾಗತ್ತೆ, ಅವರಿಂದ ಒಳ್ಳೆಯ ಸುದ್ದಿ ಸಿಗ್ತದೆ. ದಿನಸಿ ವ್ಯಾಪಾರ, ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ಶ್ರೀನಿವಾಸನ ನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವೃತ್ತಪರರಿಗೆ ಹಾಗೂ ಕರಕುಶಲತೆ ಹೊಂದಿರತಕ್ಕಂಥವರಿಗೆ ಬಹಳ ಉತ್ತಮವಾದ ದಿನ. ರೇಷ್ಮೆ, ಅಣಬೆ, ಜೇನು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಲಾಭಾಂಶ ಇರತಕ್ಕಂಥದ್ದು. ಹೈನುಗಾರಿಕೆಯವ್ರಿಗೆ ಮಾತ್ರ ಈ ದಿನ ಕುರಿ, ಕೋಳಿ, ಮೇಕೆ, ಹಸು ವ್ಯಾಪಾರವರೆಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ಈ ಗುಡಿ ಕೈಗಾರಿಕೆ ಏನಂತೀವಿ, ಈ ಗುಡಿ ಕೈಗಾರಿಕೆ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ಬೇಡಿಕೆ ಇರ್ತದೆ. ಗೋಪೂಜೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಇವರಿಗೆ ವೃಥಾ ತಿರುಗಾಟ, ಸುಮ್ಮನೆ ಓಡಾಡ್ತಕ್ಕಂಥದ್ದು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಅನೋಖ್ಯ ರೀತಿಯ ಒತ್ತಡಗಳು, ನೀವು ಅಂದ್ಕೊಂಡಿರೋದಿಲ್ಲ, ಯಾವುದೋ ಕೆಲಸಕ್ಕೆ ಬಾರದ ಒತ್ತಡಗಳ ಟೆನ್ಷನ್ಸ್ ಬಂದ್ಬಿಡ್ತೀವತ್ತೋ. ಅಧಿಕ ಖರ್ಚು, ಜೊತೆಗೆ ಜೋಬಲ್ಲಿರ್ತಕ್ಕಂಥ ಕಾಸು ಖರ್ಚಾಗ್ತದೆ. ಈ ದ್ವಿದಳ ಧಾನ್ಯಗಳು ಬೆಳೀತಕ್ಕಂಥವ್ರಿಗೆ, ರೈತರಿಗೆ ಒಳ್ಳೆಯ ಶುಭ ದಿನ. ಭತ್ತ ಕಬ್ಬು ಬೆಳೆಗಾರರಿಗಂತೂ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ ಇವತ್ತು. ಜವಳಿ ವ್ಯಾಪಾರ, ಗಾರ್ಮೆಂಟ್ಸ್ ಅವರಿಗೆ ಶುಭಕರವಾದ ವ್ಯಾಪಾರ ಆಗ್ತದೆ. ನೀವು ನಿಮ್ಮ ಕುಲದೇವತೆ ಯಾವುದಿದ್ರೆ ಅದನ್ನು ಸ್ಮರಣೆ ಮಾಡ್ಕೊಳ್ಳಿ. ಮನೆ ದೇವರಂತ ನೋಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಈ ಚಿಲ್ಲರೆ ವ್ಯಾಪಾರಿಗಳಿಗೆ ಶುಭಕರವಾದ ದಿನ. ಕೃಷಿಕರಿಗೆ ಲಾಭ, ವಿದೇಶದಿಂದ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ ಶುಭ. ಅಣಬೆ, ಗೆಡ್ಡೆ ಗೆಣಸು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದವ್ರಿಗೆ. ರಿಟೇಲ್ ಟ್ರೇಡರ್ಸ್, ದಿನಸಿ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ. ನೀವು ನಿಮ್ಮ ಗ್ರಾಮದೇವತೆ, ಊರು ದೇವರಂತ ನೋಡಿ, ಆ ಗ್ರಾಮದೇವತೆ ಯಾವುದಿದ್ದರೆ ಅದನ್ನು ಸ್ಮರಿಸಿ. ಇಲ್ಲಾಂದರೆ ಸಾಧ್ಯವಾದರೆ ನೀವು ನಿಮ್ಮ ಗ್ರಾಮದೇವತೆಯ ದೇವಾಲಯಕ್ಕೆ ನೀವೊಂದು ವಿಸಿಟ್ ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ಭಿನ್ನಾಭಿಪ್ರಾಯ, ಕಾರ್ಯವಿಘ್ನ, ಪಾಲುಗಾರಿಕೆಯಲ್ಲಿ ಶುಭ, ಹೈನುಗಾರರಿಗೆ ಶುಭ. ಈ ಫಾರ್ಮಿಂಗ್ ಅಂದರೆ ಈ ರಬ್ಬರ್ ತೋಟಗಾರರು, ಕಾಫಿ ಬೆಳೆಗಾರರು, ಟೀ ಬೆಳೆಗಾರರು, ಅಡಿಕೆ ತೆಂಗು ಬೆಳೆಗಾರರು, ಫಾರ್ಮರ್ ಇರ್ತಾರೆ, ಫಾರ್ಮಿಂಗ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಇದನ್ನು ಹಾಲಿನ ಉತ್ಪನ್ನ, ಹಾಲು, ಮೊಸರು, ಪೇಡ ಇಂಥದನ್ನು ತುಪ್ಪ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ವ್ಯಾಪಾರ ಇರ್ತದೆ. ನವಗ್ರಹಗಳನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ ಆಗಿರ್ತದೆ ಮೇಲೆ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆತ್ಮೀಯರ ಮಿಲನ, ಶುಭ ವಾರ್ತೆ. ಅವರ ಮೇಲಿಂದ ನಿಮಗೇನು ಸಿಗ್ತದೆ, ಒಳ್ಳೆಯ ಶುಭವಾರ್ತೆ ಸಿಗ್ತದೆ. ಮಕ್ಕಳಿಂದ ಶುಭವಾರ್ತೆ. ಎಲ್ಲ ರೀತಿಯ ರೈತರಿಗೆ
ಅವರು ಫಾರ್ಮರ್ಸ್ ಆಗ್ಬೋದು, ನೀರಾವರಿ ಆಗ್ಬೋದು, ತರಿ, ಕುಷ್ಕಿ, ಬಾಗಾಯತಿ ಯಾವುದೇ ಜಮೀನು ಮಾಡ್ತಕ್ಕಂಥ ಬೆಳೆಗಳು ಬಿಡ್ತಕ್ಕಂಥ ರೈತರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಎಲ್ಲರಿಗೂ ಸಾಮಾನ್ಯವಾದ ಲಾಭ ಬರ್ತದೆ. ಈ ಕಟ್ಟಡ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಸಿಗ್ತದೆ. ತೆಂಗು ಅಡಿಕೆ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭ. ನೀವು ಸಹ ಕುಲದೇವತೆಯನ್ನು ಧ್ಯಾನ ಮಾಡಬೇಕು. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಮಂದ ಪ್ರಗತಿ, ಬಹಳ ಸ್ಲೋ ಇವತ್ತು. ಎಲ್ಲ ಕೆಲಸಗಳು ನಿಧಾನ ಆಗ್ತಕ್ಕಂಥದ್ದು. ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ ಬಹಳ ಒಳ್ಳೆಯ ದಿನ. ಗೆಡ್ಡೆ ಗೆಣಸು ಬೆಳೀತಕ್ಕಂಥವ್ರು, ಈರುಳ್ಳಿ ಶುಂಠಿ ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಹೆಚ್ಚಾಗ್ತದೆ. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರುಗಳೇ ಪ್ರಾಕ್ಟೀಸ್ ಆಗ್ತದೆ. ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ರೈತರಿಗೆ ವ್ಯವಸಾಯದಲ್ಲಿ ಅಡೆತಡೆ, ಏನೋ ತೊಂದರೆಗಳು ಬರ್ತದೆ, ಕೆಲಸ ಮಾಡಬೇಕಾದ್ರೆ ತೊಂದರೆ ಆಗ್ತದೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಮಿಶ್ರ ಫಲ, ಆದಂಗಿಲ್ಲ ಹೋದಂಗಿಲ್ಲ ಅಂತಾರೆ ನೋಡಿ, ಆ ರೀತಿ ಫಲಗಳು. ಈ ತೋಟಗಾರಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಶುಭಕರವಾದ ದಿನ. ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ಅಂಗಡಿಗಳು, ಈ ಕಬ್ಬಿಣ ಮಾರ್ತಕ್ಕಂಥವರು, ಎಲೆಕ್ಟ್ರಿಸಿಟಿ ಸಾಮಾನು ಮಾರ್ತಕ್ಕಂಥವರು, ಇವರಿಗೆ ಮತ್ತು ಇಟಿಗೆ, ಮರಳು, ಸಿಮೆಂಟು, ಗ್ರಾನೈಟು ಇವೆಲ್ಲ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಸಿಗ್ತದೆ. ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ದೇವತಾ ಕಾರ್ಯಗಳಲ್ಲಿ ಶ್ರದ್ಧೆ, ದೂರದ ಪ್ರಯಾಣದಿಂದ ಶುಭ, ರೈತರಿಗೆ ಶುಭ ಫಲಗಳು. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭವಾರ್ತೆ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಕ್ರಿಮಿನಾಶಕ ಮಾರ್ತಕ್ಕಂಥವರು, ರಸಗೊಬ್ಬರಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ನಿಮ್ಮ ಕುಲದೇವತೆಯನ್ನು ನೀವು ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆತ್ಮೇರೆ, ಈ ದಿನ ನಿಮಗೆ ನಿಮ್ಮ ಕಾರ್ಯಗಳು ಲಕ್ಷ್ಮೀ ಜನಾರ್ದನ ದಯದಿಂದ, ಆತನ ಕೃಪೆಯಿಂದ ಸುಗಮವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ದಿನ ಭವಿಷ್ಯದ ಕಾರ್ಯಕ್ರಮ ಈ ದಿನದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಸಾಯಿ ಸ್ಮೃತಿ ಚಾನಲ್ ನೀವು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ಆಗಲಿ, ಫೋನ್ ಮಾಡತಕ್ಕಂಥದ್ರ ಮುಖಾಂತರ ಆಗಲಿ ತಿಳಿಸಿ. ನಿಮಗೆ ಸೂಕ್ತ ಮಾರ್ಗದರ್ಶನ ಕೊಡೋಕ್ಕೆ ನಾವು ಸದಾಕಾಲ ಸಿದ್ಧಿರ್ತೀವಿ ಅಂತ ತಿಳಿಸಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.